ಇಂದಿನಿಂದ ದೇಶದಲ್ಲಿ ನರೇಂದ್ರ ಮೋದಿ ಅವರ 3ನೇ ಅವಧಿಯ ಅಧಿಕಾರ ಶುರುವಾಗುತ್ತೆ. ಇವತ್ತು ಕ್ಯಾಬಿನೆಟ್ ಹಂಚಿಕೆ ಆಗುತ್ತೆ, ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ವೀಕ್ಷಕರೇ, ಒಟ್ಟು 72 ಮಂದಿ ಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಆದರೆ 72 ಮಂದಿ ಕೂಡ ಕ್ಯಾಬಿನೆಟ್ಗೆ ಬರೋದಿಲ್ಲ. ಕೇವಲ 30 ಮಂದಿ ಮಾತ್ರ, ಯಾರು ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಇರುತ್ತೆ ಅವರು ಮಾತ್ರ MOS ಅಂದರೆ ಮಿನಿಸ್ಟರ್ ಆಫ್ ಸ್ಟೇಟ್ ಇರ್ತಾರೆ, ಅವ್ರಿಗೆ ಅವಕಾಶ ಇರೋದಿಲ್ಲ. ಮಂತ್ರಿ ಪರಿಷತ್ ಸಭೆ ಇದ್ದಾಗ ಮಾತ್ರ ಅವರನ್ನು ಕರೆಯೋದು. ದೆಹಲಿಯ ಸೌತ್ ಬ್ಲಾಕ್ ಕಚೇರಿ. ಸತತ 3ನೇ ಬಾರಿ ಪ್ರಧಾನಿಯಾಗಿ ಮೋದಿ ಅಧಿಕಾರ ಸ್ವೀಕಾರ. ಇಂದಿನಿಂದ ದೇಶದಲ್ಲಿ ನಮ್ಮ ಹ್ಯಾಟ್ರಿಕ್ ಸರ್ಕಾರ ಮೈತ್ರಿ ಸರ್ಕಾರ ಇವತ್ತಿನಿಂದ ನಿನ್ನೆ ಮೋದಿ ಪದಗ್ರಹಣ, ಇಂದು ಅಧಿಕಾರ ಸ್ವೀಕಾರ. ಅಂದರೆ ಬೇರೆ ಬೇರೆ ಮಂತ್ರಿಗಳು ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. 3ನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಇವತ್ತಿನಿಂದ ರಾಜ್ಯಭಾರ, ರಾಷ್ಟ್ರಭಾರ, ಅಂದರೆ ರಾಜ್ಯಭಾರ ಅಂತಂದರೆ ದೇಶದ ಚುಕ್ಕಾಣಿ. ನರೇಂದ್ರ ಮೋದಿ ಅವರ ಜೊತೆ ಒಟ್ಟು 72 ಮಂದಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ನಿನ್ನೆ ಕರ್ನಾಟಕದ 5ವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಕರ್ನಾಟಕದ 5ವರಿಗೆ ಅಂತಂದರೆ ನಿರ್ಮಲಾ ಸೀತಾರಾಮನ್ ನಾವು ಆಟಕ್ಕೊಂಡ್ರು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಹೇಳೋದು ಪ್ರತಿ ಸಲ ಕೂಡ. ಯಾವುದೇ ಮಹತ್ತರವಾಗಿ ರಾಜ್ಯದ ಬಗ್ಗೆ ಏನೋ ಒಂದು ವಿಶೇಷವಾಗಿ ಮುತುವರ್ಜಿ ವಹಿಸಿದ್ರು ಅಂತೇಳಿ ನನಗಂತೂ ಕಾಣ್ತಾ ಇಲ್ಲಪ್ಪ. ಆದರೂ ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದಾರೆ, ಕರ್ನಾಟಕ ರಾಜ್ಯಸಭೆಯಿಂದ. ಅದನ್ನು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅರ್ಥ ಮಾಡ್ಕೋಬೇಕು. ಇನ್ನು ಮೋದಿ 3.0 ಸರ್ಕಾರದಲ್ಲಿ ಯಾರಿಗೆ ಯಾವ ಖಾತೆ, ಸಚಿವ ಸಂಪುಟ ಸಭೆ ಇವತ್ತು 5 ಗಂಟೆಗೆ ನಡೆಯುತ್ತೆ. ತೀವ್ರ ಕುತೂಹಲ ಕೆರಳಿಸಿದ ಮೋದಿ ಸಂಪುಟ ಸಭೆ. ಕೇವಲ 30 ಮಂದಿ ಮಾತ್ರ ಭಾಗಿಯಾಗ್ತಾರೆ, ನೆನಪಿಟ್ಕೊಳ್ಳಿ. ಕ್ಯಾಬಿನೆಟ್ಗೆ ಮಂತ್ರಿ ಪರಿಷತ್ ಅಂತಿದ್ದಾಗ ಮಾತ್ರ ಈ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. MOS ಅಂದರೆ ಮಿನಿಸ್ಟರ್ ಆಫ್ ಸ್ಟೇಟ್ಗಳನ್ನು ಕರೀತಾರೆ. ಮತ್ತು ಸ್ವತಂತ್ರ ಖಾತೆ ಏನಿರುತ್ತೆ, ಆ ಸ್ವತಂತ್ರ ಖಾತೆಗಳನ್ನು, ಆ ಖಾತೆ ಬಗ್ಗೆ ಏನಾದರೂ ಚರ್ಚೆಗಳಿದ್ದರೆ ಮಾತ್ರ ಸಂಪುಟಕ್ಕೆ ಕರೀತಾರೆ. ಹಾಗಾಗಿ 30 ಮಂದಿ ಮಾತ್ರ ಸಂಪುಟದಲ್ಲಿರ್ತಾರೆ. ಅಂದರೆ ನರೇಂದ್ರ ಮೋದಿ ಅವ್ರ ಜೊತೆ ಕೂತು ಮಾತಾಡೋದಕ್ಕೆ ಅವಕಾಶ ಇರುತ್ತೆ. ಅದು ಭಾಳ ಮುಖ್ಯವಾಗಿ ಕುಮಾರಸ್ವಾಮಿ ಅವ್ರಿಗಿದೆ ಅನ್ನೋದನ್ನು ನಿಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮೋದಿ ಸಂಪುಟದಲ್ಲಿ ರಾಜ್ಯಕ್ಕೆ 5 ಸಚಿವ ಸ್ಥಾನ. ಕುಮಾರಸ್ವಾಮಿ, ಸೋಮಣ್ಣ, ಪ್ರಹ್ಲಾದ್ ಜೋಶಿ, ನಿರ್ಮಲಾ ಸೀತಾರಾಮನ್. ಪ್ರಹ್ಲಾದ್ ಜೋಶಿ ಕಳೆದ ಬಾರಿ ಸಂಸದೀಯ ವ್ಯವಹಾರಗಳನ್ನು ಭಾಳ ಅತ್ಯದ್ಭುತವಾಗಿ ನಿಭಾಯಿಸಿದರು. ಹಣಕಾಸು ನಿರ್ಮಲಾ ಸೀತಾರಾಮನ್ ಅವರಿಗಿತ್ತು. ಸೋಮಣ್ಣ, ಶೋಭಾ ಅವರಿಗೆ ಕೃಷಿ ಖಾತೆ, ರಾಜ್ಯ ಸ್ಥಾನಮಾನ, MOS ಮಿನಿಸ್ಟರ್ ಆಫ್ ಸ್ಟೇಟ್ ಕೊಟ್ಟಿದ್ದರು. 3 ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದ್ದಾರೆ. 3 ಕ್ಯಾಬಿನೆಟ್ ಅಂದರೆ ಇಬ್ಬರಿಗೆ ರಾಜ್ಯ ಖಾತೆ, ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ ಅವರಿಗೆ. ಶೋಭಾ ಕರಂದ್ಲಾಜೆ ಅವರು ಮಹಿಳಾ ಕೋಟಾದಲ್ಲಿ ಕೂಡ ಮಂತ್ರಿಗಿರಿಯನ್ನು ಪಡೆದುಕೊಂಡಿದ್ದಾರೆ. 81ರಿಂದ 82 ಮಂತ್ರಿಗಳು ಆಗೋದಕ್ಕೆ ಅವಕಾಶ ಇದೆ. ಅದು ಹೇಗೆ ಲೆಕ್ಕಾಚಾರ ಅಂತಂದರೆ ಒಟ್ಟು ಲೋಕಸಭಾ ಕ್ಷೇತ್ರದ 15%. ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತೆ 3ನೇ ಬಾರಿಗೆ ಪ್ರಧಾನಿಯಾಗಿ ಅವರು ನಿನ್ನೆ ನೇತೃತ್ವವನ್ನು ತಗೊಂಡಿದ್ದಾರೆ. ವಿಕಸಿತ ಭಾರತ ನರೇಂದ್ರ ಮೋದಿಯವರ ಸಂಕಲ್ಪ. 2047ಕ್ಕೆ ಭಾರತವನ್ನು ವಿಕಸಿತ ಭಾರತ ಮಾಡಬೇಕು, ಅಭಿವೃದ್ಧಿಯ ಪಥದತ್ತ ತೊಗೊಂಡೋಗಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಸುದೃಢ ಆಗಬೇಕು. ಇದು ಈ ಸಂಕಲ್ಪದೊಂದಿಗೆ ಇವತ್ತು 3ನೇ ಬಾರಿಯ ಸರ್ಕಾರ ರಚನೆ ಆಗಿದೆ. NDAಯ ಎಲ್ಲ ನೇತಾರರಿಗೆ, ಎಲ್ಲ MP ಗಳಿಗೆ, ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಂಥ ಹೊಸ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಂತ್ರಿಮಂಡಲದಲ್ಲಿ ಮತ್ತೊಂದು ಸಾರಿ ನರೇಂದ್ರ ಮೋದಿ ಅವರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆನಂದ ಆಗಿದೆ. ಅವರ ಜೊತೆ ಕೆಲಸ ಮಾಡೋದೇ ಒಂದು
ವಿಶೇಷವಾದಂಥ ಅನುಭವ ಮತ್ತು ದೊಡ್ಡ ಅನುಭವ. ಕರ್ನಾಟಕದಿಂದ ಒಟ್ಟು 5 ಜನ ಮಂತ್ರಿಗಳು ನಾವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀವಿ. ಬರುವಂಥ ದಿನದಲ್ಲಿ ಯಾವ ಜವಾಬ್ದಾರಿಯನ್ನು ಅವರು ಕೊಡ್ತಾರೆ ಅದನ್ನು ನಿರ್ವಹಣೆ ಮಾಡುವಂಥ ದಿಕ್ಕಿನಲ್ಲಿ ಮತ್ತು ಅವರ ಮಿಷನ್ ಏನಿದೆ 2047 ಆ ಮಿಷನ್ಗೆ ಕೆಲಸ ಮಾಡುವಂಥ ದಿಕ್ಕಿನಲ್ಲಿ ನನ್ನ ಪ್ರಯತ್ನವನ್ನು ಕೂಡ ನಾನು ಹಾಕ್ತೀನಿ ಅನ್ನುವಂಥ ಭರವಸೆಯನ್ನು ಕರ್ನಾಟಕ ರಾಜ್ಯದ ಜನಕ್ಕೆ ನಾನು ಕೊಡೋಕ್ಕೆ ಇಚ್ಛೆಪಡ್ತೀನಿ. ಬೆಂಗಳೂರಲ್ಲಿ ಭಾಳ ದೊಡ್ಡ ಅಂತರದಿಂದ ಜನ ನನ್ನನ್ನು ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ಈ ಎಲ್ಲ ಶ್ರೇಯಸ್ಸು ನನ್ನ ಮತದಾರರಿಗೆ, ನಮ್ಮ ಕಾರ್ಯಕರ್ತರಿಗೆ, ಬೆಂಗಳೂರು ಉತ್ತರದ ನನ್ನ ಮುಖಂಡರಿಗೆ ಹೋಗಬೇಕು. ಬಹಳ ಶ್ರಮಪಟ್ಟು ಅವರು ಕೆಲಸವನ್ನು ಮಾಡಿದರು. ಅವರವರ ಕ್ಷೇತ್ರದಲ್ಲಿ ಹೆಚ್ಚು ಮತವನ್ನು ಕೊಡಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ಅವರೆಲ್ಲರೂ ಕೂಡ ಅಭಿನಂದನೆಗೆ ಅರ್ಹರು. ಇವತ್ತು ನಾನೇನು ಆಗಿದ್ದೀನ ಅದಕ್ಕೆ ಕರ್ನಾಟಕ ರಾಜ್ಯದ ನನ್ನ ಕಾರ್ಯಕರ್ತರ ಪ್ರೀತಿ, ನಮ್ಮ ಮುಖಂಡರ ಪ್ರೀತಿ ಮತ್ತು